ಕಚೇರಿಗಳಲ್ಲಿ ಆಟ, ಜನರಿಗೆ ವಂಚನೆಯ ಕಾಟ. ಮೊಬೈಲ್ ಗೇಮ್ ಭರಾಟೆ, ಅಧಿಕಾರಿಗಳ ಮೌನದ ಮರಾಟೆ. ಬಂದವರಿಗೆ ಸಿಗಲ್ಲ ಸ್ಪಂದನೆ, ನೌಕರರದ್ದೇ ಸುಂದರ ಮನೋರಂಜನೆ. ಜಯ ಟೈಮ್ಸ್ ಪತ್ರಿಕೆ ಜೊತೆಗೆ ಡಿಜಿಟಲ್ನಲ್ಲೂ ಲಭ್ಯ. ನಮಸ್ಕಾರ ಜಯ ಟೈಮ್ ವೀಕ್ಷಕರೇ. ಸರ್ಕಾರದ ಬೊಕ್ಕಸದಿಂದ ತಿಂಗಳು ಲಕ್ಷಾಂತರ ರೂಪಾಯಿ ವೇತನ ಪಡೆಯುವ ಸರ್ಕಾರಿ ನೌಕರ ಸಾರ್ವಜನಿಕರ ಕಷ್ಟಗಳಿಗೆ ಸ್ಪಂದಿಸಬೇಕಾದ ಜಾಗದಲ್ಲಿ ಏನು ಮಾಡುತ್ತಿದ್ದಾರೆ ಗೊತ್ತಾ? ಜನರ ಕೆಲಸ ಮಾಡಬೇಕಾದ ಕಚೇರಿಗಳು ಇಂದು ಆಟದ ಮೈದಾನವಾಗಿ ಬದಲಾಗುತ್ತಿವೆ. ಹೌದು, ವಿಜಯಪುರ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕಚೇರಿಗೆ ಸಾರ್ವಜನಿಕರೊಬ್ಬರು ಮಾಹಿತಿ ಕೇಳಲು ತೆರಳಿದಾಗ ಅಲ್ಲಿನ ಸಿಬ್ಬಂದಿ ಕಣ್ಣೆತ್ತಿಯೂ ನೋಡದೆ ಮೊಬೈಲ್ನಲ್ಲಿ ಗೇಮ್ ಆಡುವುದರಲ್ಲಿ ಮಗ್ನರಾಗಿದ್ರು. ಹೆಸರು ಹಾಗೂ ಹುದ್ದೆ ಕೇಳಿದ್ರೆ ಗೇಮ್ ಆಡುವ ನೌಕರರಿಗೆ ಸರ್ಕಾರದ ನಿಯಮಗಳು ಕೇವಲ ಕಾಗದದ ತುಂಡಿನಂತಿವೆ. ಸಾರ್ವಜನಿಕರ ತೆರಿಗೆ ಹಣದಿಂದ ಸಂಬಳ ಪಡೆದು ಕಚೇರಿಯಲ್ಲಿ ಕೂತು ಕಾಲಹರಣ ಮಾಡುವ ಇಂತಹ ಬೇಜವಾಬ್ದಾರಿ ಸಿಬ್ಬಂದಿಗಳ ವಿರುದ್ಧ ಜಿಲ್ಲಾ ಉನ್ನತ ಅಧಿಕಾರಿಗಳು ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ.